ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಕಂಟ್ರೋಲ್ ಮಾಡಬೇಕು ಫಾರ್ವರ್ಡ್ ರಿವರ್ಸು ಬೈ ಯೂಸಿಂಗ್ 3x2 ಪುಷ್ ಬಟನ್ ಅಂಡ್ ಸಿಂಗಲ್ ಸೈಡ್ 5x2 ಪೈಲಟ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಹೇಗೆ ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಕಂಟ್ರೋಲ್ ಮಾಡೋದು ಅಂತ. ಇದು ಈ ಎಕ್ಸ್ಪೆರಿಮೆಂಟ್ಗೆ ನಾವು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಒಂದು ಡಬಲ್ ಆಕ್ಟಿಂಗ್ ಸಿಲಿಂಡರ್, ಒಂದು 3x2 ಪುಷ್ ಬಟನ್ ಮತ್ತು ಒಂದು 5x2 ಸಿಂಗಲ್ ಸೈಡ್ ಪೈಲಟ್ ಆಪರೇಟರ್ ಡೈರೆಕ್ಷನ್ ಕಂಟ್ರೋಲರ್. ಇದಕ್ಕೆ ನಾವೇನು ಮಾಡ್ತಿದ್ದೀವಿ, ಕನೆಕ್ಷನ್ಗೋಸ್ಕರ ಮ್ಯಾನಿಫೋಲ್ಡಿಂದ ಪುಷ್ ಬಟನ್ ಕೊಡ್ತಿದ್ದೀವಿ ಮತ್ತು ಇನ್ನೊಂದು ಓಸ್ನ ಮತ್ತೆ ಮ್ಯಾನಿಫೋಲ್ಡಿಂದ ಇಲ್ಲಿ ಕೊಡ್ತಿದ್ದೀವಿ 5x2 ಸಿಂಗಲ್ ಸೈಡ್ ಪೈಲಟ್ ಆಪರೇಟರ್ ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ಯೂ ಕೊಡ್ತಿದ್ದೀವಿ. ಮತ್ತೆ ಈ ಪುಷ್ ಬಟನ್ದು ಔಟ್ಪುಟ್ನ ತಗೊಂಡ್ಬಂದ್ಬಿಟ್ಟು ಪೈಲಟ್ ಕನೆಕ್ಷನ್ಗೆ ಕೊಡ್ತಿದ್ದೀವಿ. ಮತ್ತೆ ಈ 5x2 ಸಿಂಗಲ್ ಸೈಡ್ ಪೈಲಟ್ ಆಪರೇಟರ್ ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ಯೂನ ನಿಮ್ಮ ಡಬಲ್ ಆಕ್ಟಿಂಗ್ ಸಿಲಿಂಡರ್ಗೆ ಕೊಡಬೇಕು. ಈಗ ಮಾಡಿದ್ರೆ ನಿಮ್ಮದು ಕನೆಕ್ಷನ್ ಮುಗಿಯುತ್ತೆ. ಈಗ ನಾವೇನು ಮಾಡಬೇಕು, ನ್ಯೂಮ್ಯಾಟಿಕ್ ಸಪ್ಲೈನ ಕೊಡಬೇಕು. ಈಗ ನಾವೇನು ಮಾಡೋದು, ನೀವು ಪುಷ್ ಬಟನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಪುಷ್ ಬಟನ್ ಬಿಟ್ಟಾಗ ಏನಾಗುತ್ತೆ, ಸಿಲಿಂಡರ್ ರಿಟ್ರಾಕ್ಟ್ ಆಗುತ್ತೆ. ಈಗ ಮಾಡೋದ್ರಿಂದ ನೀವೇನು ಮಾಡಬೇಕು, ಸಿಲಿಂಡರ್ನ ಎಕ್ಸ್ಟೆಂಡ್ ರಿಟ್ರಾಕ್ಟ್ ಮಾಡಬೇಕು.